ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸರೂಸ್ ವೆಲ್ತ್ ವರ್ಲ್ಡ್. ಇವತ್ತಿನ ಮಾರ್ಕೆಟ್ ಏನೇನಾಯ್ತು, ಇವತ್ ಮಾರ್ಕೆಟ್ ಅಲ್ಲಿ ಏನೇನ್ ಮೂವ್ಮೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಬುಲ್ಲಿಶ್ ಮೂವ್ಮೆಂಟ್ ನೋಡಿದ್ವಿ. ನಿಫ್ಟಿ ಆಲ್ಮೋಸ್ಟ್ 1% ಗೇನ್ ಮಾಡಿ ಕೀ ರೆಸಿಸ್ಟೆನ್ಸ್ ಮೇಲೆ ಕ್ಲೋಸ್ ಆಗಿದೆ. ಇವತ್ ಮಾರ್ಕೆಟ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಇತ್ತು, ಯಾವ ಸೆಕ್ಟರ್ ಲೀಡ್ ಮಾಡಿದ್ವು, ಮತ್ತೆ ಟುಮಾರೋ ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರೇಡಿಂಗ್ ಪ್ಲಾನ್ ಏನಿದೆ, ಎಲ್ಲ ಡೀಟೇಲ್ಸ್ ಸಿಂಪಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ಓವರ್ ಆಲ್ ಮಾರ್ಕೆಟ್ ಸಮರಿ ನೋಡೋದಾದ್ರೆ ನೀವು ನೋಡಿರ್ಬೋದು ಫ್ರೆಂಡ್ಸ್, ಆಲ್ಮೋಸ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತು. ಆಲ್ಮೋಸ್ಟ್ 24,000 ಇಂದ ಸ್ಟ್ರೇಟ್ ಅವೇ 24,180 ಅಂದ್ರೆ ಹತ್ತತ್ರ 200 ಗೆ ಓಪನ್ ಆಯ್ತು ಮಾರ್ಕೆಟ್. ಸೊ ಗ್ಯಾಪ್ ಅಪ್ ಓಪನ್ ಆಗಿ ನಮ್ದು ಸ್ಟ್ರಾಂಗ್ ಸಪೋರ್ಟ್ ಇತ್ತು. ದಿಸ್ ಈಸ್ 24,000 ಈಸ್ ಒನ್ ಆಫ್ ದ ಸೈಕಾಲಜಿಕಲ್ ಲೆವೆಲ್ ಅಂತ ನಾ ಹೇಳಿದ್ದೆ. ಈ ಲೆವೆಲ್ ಏನಾದ್ರೂ ಬ್ರೇಕ್ ಆಗಿ ಮಾರ್ಕೆಟ್ ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ ಡೆಫಿನೆಟ್ ಆಗಿ ನಾವು ಬುಲ್ಲಿಶ್ ನ ನೋಡ್ಬೋದು ಅಂತ ಹೇಳಿದ್ದೆ ಮಾರ್ಕೆಟ್ ಅಲ್ಲಿ. ಅದೇ ರೀತಿ ನಾವು ಇವತ್ತು ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ಟ್ರೆಂಡ್ ನ ನೋಡಿದ್ವಿ. ಆಲ್ಮೋಸ್ಟ್ 1% ನಿಫ್ಟಿ ಮೂವ್ ಆಯ್ತು ಇವತ್ತು. ಸೊ ಮಾರ್ನಿಂಗ್ ಇಂದ ಕ್ಲೋಸ್ ವರ್ಗು ಬೈಯಿಂಗ್ ಇಂಟ್ರೆಸ್ಟ್ ಸ್ಟ್ರಾಂಗ್ ಆಗಿತ್ತು. ನೀವು ನೋಡ್ಬೋದು ಟ್ರೆಂಡ್ ಹೇಗಿತ್ತು ಅಂದ್ರೆ ಹೈಯರ್ ಹೈ ಲೋವರ್ ಲೋ, ಹೈಯರ್ ಹೈ ಲೋವರ್ ಲೋ ಮಾಡ್ಕೊಳ್ತಾ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೇನೆ ಹೋಯ್ತು. ಸೊ ಆಫ್ಟರ್ ಸೆಕೆಂಡ್ ಸೆಷನ್ ಅಲ್ಲಿ ಸೊ ಸೆಲ್ಲರ್ಸ್ ಲೈಟ್ ಆಗಿ ಅಟ್ಯಾಕ್ ಆಗಿರೋದ್ರಿಂದ ಸೊ 24,300 ಟಚ್ ಆಗದೆ 24,750 ಅಲ್ಲೇ 780 ಅಲ್ಲೇ ಮಾರ್ಕೆಟ್ ಒಂದು ಸ್ಮಾಲ್ ಕರೆಕ್ಷನ್ ತಗೊಳ್ತು. ಅದು ಹತ್ತತ್ರ ಒಂದು 30 to 40 ಪಾಯಿಂಟ್ಸ್. ಓವರ್ ಆಲ್ ಹೇಳ್ಬೇಕಂದ್ರೆ ಇವತ್ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ಇತ್ತು. ಮಾರ್ಕೆಟ್ ರ್ಯಾಲಿಗೆ ಏನ್ ಮೇನ್ ರೀಸನ್, ವಾಟ್ ಆರ್ ದ ರೀಸನ್ಸ್ ಅಂತ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು IT ಸೆಕ್ಟರ್ ರ್ಯಾಲಿ. ಇವತ್ ನೀವು ನೋಡಿರ್ಬೋದು ಫ್ರೆಂಡ್ಸ್, ನಾನು ನಿಮ್ಗೊಂದು ಪಾಪಪ್ ಬಾಕ್ಸ್ ಹಾಕ್ತೀನಿ ಇಲ್ಲಿ ನೋಡಿ. ಇವತ್ IT ಸೆಕ್ಟರ್ ರ್ಯಾಲಿ ಅಂದ್ರೆ ಇವತ್ ಬಿಗ್ಗೆಸ್ಟ್ IT ಡ್ರೈವರ್ ಸೆಕ್ಟರ್ ಅಂತ ಹೇಳ್ಬೋದು. ಇನ್ಫೋಸಿಸ್ ಆಗಿರ್ಬೋದು, TCS, HCL ಟೆಕ್, ವಿಪ್ರೋ ಮತ್ತು ಅದರ್ IT ಸ್ಟಾಕ್ಸ್ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಬಂದಿತ್ತು. ಗ್ಲೋಬಲ್ ಟೆಕ್ನಾಲಜಿ ಸೆಂಟಿಮೆಂಟ್ ಇಂಪ್ರೂವ್ ಆಗಿದ್ದು ಮತ್ತು ಅರ್ನಿಂಗ್ ಎಕ್ಸ್ಪೆಕ್ಟೇಷನ್ ಪಾಸಿಟಿವ್ ಇರೋದ್ರಿಂದ IT ಸೆಕ್ಟರ್ ರ್ಯಾಲಿನ ಲೀಡ್ ಮಾಡ್ತು ಅಂತ ಹೇಳ್ಬೋದು. ಅಂಡ್ ಸೆಕೆಂಡ್ ರೀಸನ್ ಏನಂತ ನೋಡೋದಾದ್ರೆ ಸ್ಟ್ರಾಂಗ್ ಕಾರ್ಪೊರೇಟ್ ಅರ್ನಿಂಗ್ಸ್. ಸೊ ರೀಸೆಂಟ್ ಕ್ವಾರ್ಟರ್ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಗಿಂತ ಜಾಸ್ತಿನೇ ಬಂದಿದೆ. ಸೊ ಇದೊಂದು ಮೇಜರ್ ರೀಸನ್ ಅಂತ ಹೇಳ್ಬೋದು. ಸೊ ಗುಡ್ ಅರ್ನಿಂಗ್ ಇನ್ವೆಸ್ಟರ್ ಕಾನ್ಫಿಡೆಂಟ್ ಇನ್ಕ್ರೀಸ್ ಮಾಡಿದ್ದು ಮಾರ್ಕೆಟ್ ಗೆ ಒಂಥರ ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟು ಮಾರ್ಕೆಟ್ ಬುಲ್ ರ್ಯಾಲಿನ ನೋಡ್ತಿವತ್ತು. ಅಂಡ್ ಒನ್ ಮೋರ್ ಥಿಂಗ್, FII ಬೈಯಿಂಗ್ಸ್. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಸೈಡ್ ಇಂದನು ಬೈಯಿಂಗ್ ಸೆಂಟಿಮೆಂಟ್ ಇಂಪ್ರೂವ್ ಆಗಿತ್ತು. ಸೊ ಫಾರಿನ್ ಮನಿ ಮಾರ್ಕೆಟ್ ಗೆ ಬರೋದ್ರಿಂದ ಲಾರ್ಜ್ ಕ್ಯಾಪ್ ಸ್ಟಾಕ್ ಗೆ ಸಪೋರ್ಟ್ ಸಿಕ್ತು. ಸೊ ಹಾಗಾಗಿ ಮಾರ್ಕೆಟ್ ಮೇಲ್ ಹೋಯ್ತು ಅನ್ನೋದನ್ನ ನೋಡ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಅಂದ್ರೆ ಏಷ್ಯನ್ ಮಾರ್ಕೆಟ್ ಮಿಕ್ಸ್ ಇದ್ರು ಇಂಡಿಯನ್ ಮಾರ್ಕೆಟ್ ಕಂಪ್ಯಾರಿಟಿವ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ತೋರಿಸ್ತು. ಯಾಕಂದ್ರೆ US ಫೆಡರಲ್ ರಿಸರ್ವ್ ಮೀಟಿಂಗ್ ರಿಸಲ್ಟ್ ಗೆ ಮುಂಚೆನೆ ಇನ್ವೆಸ್ಟರ್ ಕಾಶಸ್ ಇದ್ರು. ಇಂಡಿಯನ್ ಮಾರ್ಕೆಟ್ ಡೊಮೆಸ್ಟಿಕ್ ಸ್ಟ್ರೆಂತ್ ಇಂದ ಔಟ್ ಪರ್ಫಾರ್ಮ್ ಮಾಡ್ತು. ಸೊ ದೀಸ್ ಆರ್ ದ ರೀಸನ್ಸ್ ಯಾಕೆ ಮಾರ್ಕೆಟ್ ಇವತ್ತು ಮೇಲ್ ಹೋಯ್ತು ಮತ್ತೆ 1% ನಾವು ರ್ಯಾಲಿನ ನೋಡಿದ್ವಿ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ಸೊ ಇವಾಗ ನೋಡೋಣ ಇವತ್ತಿನ ಮಾರ್ಕೆಟ್ ಯಾಕೆ ಮೇಲ್ ಹೋಯ್ತು ಅನ್ನೋದ್ರ ಬಗ್ಗೆ ನೋಡಿದ್ವಿ ಫ್ರೆಂಡ್ಸ್. ಅಂಡ್ ಇವತ್ತಿನ ಮಾರ್ಕೆಟ್ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಟ್ರೇಡ್ ಸಿಕ್ತು, ಸೊ ನಾವ್ ಎಲ್ಲೆಲ್ಲಿ ಟ್ರೇಡ್ ಮಾಡಿದ್ವಿ ಅಂತ ನೋಡೋಣ. ಸೊ ಬೆಳಗ್ಗೆನೆ ನೀವು ನೋಡಿರ್ಬೋದು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿದ್ರೆ. ಸೊ ನಾನು ಅಪ್ಡೇಟ್ ಮಾಡಿದ್ದೆ ಮುಂಚೆನೆ. ಸೊ ನನಗೊಂದು ಕನ್ಫರ್ಮ್ ಆಯ್ತು ಹತ್ತತ್ರ 9:40 PM ಗೆ 9:40 AM ಗೆ ಮಾರ್ನಿಂಗ್ ಗ್ಯಾಪ್ ಅಪ್ ಆಗಿ 200 ಹೋಗಿ ಮಾರ್ಕೆಟ್ ಇಲ್ಲಿ 200 ಇಂದ ಒಂದು ಸ್ಮಾಲ್ ಡೈವರ್ಷನ್ ತಗೊಂಡು ಲೈಕ್ ಕೆಳಗಡೆ ಬಂದು ಅಗೇನ್ 180 ರೇಂಜ್ ಇಂದ ಮತ್ತೆ ಮೇಲ್ ಹೋಗುತ್ತೆ ಅಂತ ಕನ್ಫರ್ಮೇಶನ್ ಸಿಕ್ತು. ಬಿಕಾಸ್ 200 ನಮಗೆ ಸಪೋರ್ಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ರು OI ಮತ್ತೆ ವಾಲ್ಯೂಮ್ ದವರು. ಸೊ ಆ ಒಂದು ಬೇಸ್ ಮೇಲೆ ಸೊ ಮತ್ತೆ ಈ ರೇಂಜ್ ಅಲ್ಲಿ ಬಂದ್ರೆ ಅಂದ್ರೆ ನೀವು 1 ಮಿನಿಟ್ ಅಲ್ಲಿ ನೋಡ್ಬೋದು. 1 ಮಿನಿಟ್ ಅಲ್ಲಿ ನೋಡ್ಬೋದು ಇಲ್ಲೊಂದು ಸ್ಮಾಲ್ ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ. ಈ ಡಿಮ್ಯಾಂಡ್ ಝೋನ್ ಇಂದ ಮತ್ತೆ ಮಾರ್ಕೆಟ್ ಈ ರೇಂಜ್ ಅಲ್ಲಿ ಬಂದ್ರೆ ಸೊ ನಾವ್ ಇಲ್ಲೊಂದು ಕಾಲ್ ಟ್ರೇಡ್ ಇನಿಶಿಯೇಟ್ ಮಾಡ್ಬೋದು ಅಂತ ನಾನು ಇಲ್ಲಿರುವಾಗ್ಲೇ ಕೊಟ್ಟಿದ್ದೆ. ಸೊ ಮಾರ್ಕೆಟ್ ಎಕ್ಸಾಕ್ಟ್ ನಾನ್ ಕೊಟ್ಟಿರೋ ಪಾಯಿಂಟ್ ಗೆ ಬಂದು ಅಗೇನ್ ವಿ ಗಾಟ್ 40 ಪಾಯಿಂಟ್ಸ್ ಇಂದ ನಿಫ್ಟಿ
ಸೊ ಇಟ್ ವಾಸ್ ವೆರಿ ಗುಡ್ ಮೂಮೆಂಟ್ ವಿ ಕಾಟ್ ಅಟ್ ಮಾರ್ನಿಂಗ್. ನೆಕ್ಸ್ಟ್ ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಆಫ್ಟರ್ ದಟ್ ಮಾರ್ಕೆಟ್ ನೀವು ನೋಡಬಹುದು ಫ್ರೆಂಡ್ಸ್, ಹತ್ತತ್ರ 10:30 ಮೇಲೆ ಒಂದೇ ಒಂದು ಕನ್ಸಾಲಿಡೇಟ್ ರೇಂಜ್ ಅಲ್ಲಿ ಮೂವ್ಮೆಂಟ್ ಆಯ್ತು. ಸೊ ಆಲ್ಮೋಸ್ಟ್ ಈ ಕನ್ಸಾಲಿಡೇಟ್ ರೇಂಜ್ ಅನ್ನ ನಾನು ಬಾಕ್ಸ್ ಹಾಕಿದ್ದೆ. ಸೊ ಈ ರೇಂಜ್ ಏನಾದ್ರು ಬ್ರೇಕ್ ಆದ್ರೆ ಸೊ ಮೇಲೆ ಅಪ್ವರ್ಡ್ ಟ್ರೆಂಡ್ ನೋಡ್ಬೋದು, ಇನ್ ಕೇಸ್ ಕೆಳಗಡೆ ಬ್ರೇಕ್ ಆದ್ರೆ ಡೌನ್ ಟ್ರೆಂಡ್ ನೋಡ್ಬೋದು ಅಂತ. ಸೊ ಮಾರ್ಕೆಟ್ ಈ ರೇಂಜ್ ನ ಬ್ರೇಕ್ ಮಾಡಿ ಸಸ್ಟೈನ್ ಆಗ್ಲಿಲ್ಲ. ಸೊ ಅಗೇನ್ ಇಟ್ ಮೂವ್ಸ್ ಅಪ್ವರ್ಡ್. ಸೊ ಈ ರೇಂಜ್ ಅಲ್ಲಿ ಈ ಝೋನ್ ಅಲ್ಲಿ ಲೈಕ್ ಈ ಸಪ್ಲೈ ಝೋನ್ ಅಲ್ಲಿ ನಾನು ಒಂದ್ ಕಾಲ್ ಟ್ರೇಡ್ ಇನಿಶಿಯೇಟ್ ಮಾಡ್ತೀನಿ. ಸೊ ಇಲ್ಲಿಂದ ನನಗ್ ಅಗೇನ್ ಮತ್ತೆ 40 ಪಾಯಿಂಟ್ ಸಿಗತ್ತೆ. ಸೊ ಅಗೇನ್ ದಿಸ್ ಈಸ್ ಅ ಸೆಕೆಂಡ್ ಟ್ರೇಡ್ ಐ ಹ್ಯಾವ್ ಗಾಟ್. ಅಂಡ್ ನಾವು ಈ ಟ್ರೇಡ್ ಕ್ಲೋಸ್ ಮಾಡಾದ್ಮೇಲೆ ನೆಕ್ಸ್ಟ್ ನಮ್ಗೆ ಮಾರ್ಕೆಟ್ 250 ಹೋಗಿ ಮತ್ತೆ ಕನ್ಸಾಲಿಡೇಟ್ ಆಯ್ತು. ಸೊ ಇವತ್ತಿನ ನಮ್ದು ರೆಸಿಸ್ಟೆನ್ಸ್ ಇದ್ದಿದ್ದು 300. ಸೊ 300 ಹೋಗತ್ತೆ ಅನ್ಕೊಂಡ್ವಿ ಮಾರ್ಕೆಟ್. ಬಟ್ ಸೆಕೆಂಡ್ ಸೆಷನ್ ಅಲ್ಲಿ ಸೆಲ್ಲರ್ಸ್ ಝೋನ್ ಜಾಸ್ತಿ ಇರೋದ್ರಿಂದ ಸೆಕೆಂಡ್ ಹಾಫ್ ಸೆಷನ್ ಅಲ್ಲಿ ಸೊ ಸೆಲ್ಲರ್ಸ್ ಅಟ್ಯಾಕ್ ಮಾಡಿರೋದ್ರಿಂದ ಸೊ ಇಲ್ಲಿ ನಮ್ಗೆ ಒಂದ್ ಕನ್ಫರ್ಮ್ ಆಗುತ್ತೆ ಈ ಡಿಮ್ಯಾಂಡ್ ಝೋನ್ ಇಂದ. ಸೊ ಇಲ್ಲಿ ಡಾಟಾದಲ್ಲಿ ನೋಡಿದ್ರೆ ಆಪ್ಷನ್ ಚೈನ್ ಅಲ್ಲಿ ನಮ್ಗೆ ಕನ್ಫರ್ಮ್ ಆಗುತ್ತೆ 300 ಇಂದ ನಾವು ರಿವರ್ಸ್ ಆಗುತ್ತೆ ಅನ್ಕೊಂಡಿದ್ವಿ. ಬಟ್ ಅಗೇನ್ ಮಾರ್ಕೆಟ್ ಟೆಸ್ಟ್ ಮಾಡ್ತು, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ 24,270 ಹೋಯ್ತು ಮಾರ್ಕೆಟ್. ಅಗೇನ್ ಸೆಲ್ಲರ್ಸ್ ಅಟ್ಯಾಕ್ ಮಾಡಿದ್ರು. ಅಗೇನ್ ಮಾರ್ಕೆಟ್ ಮತ್ತೆ ಅಟೆಂಪ್ಟ್ ಮಾಡ್ತು ಮೇಲ್ ಹೋಗಕ್ಕೆ. ಸೊ ಅಗೇನ್ ಸೆಲ್ಲರ್ಸ್ ಅಟ್ಯಾಕ್ ಮತ್ತೆ ಥರ್ಡ್ ಟೈಮ್ ಹೋಯ್ತು. ಸೊ ಫೋರ್ತ್ ಟೈಮ್ ನಾನೇನ್ ಮಾಡಿದ್ದೆ, ಇಲ್ಲೊಂದು ಟ್ರೇಡ್ ಇನಿಶಿಯೇಟ್ ಮಾಡಿದೆ. ಸೊ ಅಗೇನ್ ಐ ಗಾಟ್ ಗುಡ್ ಪಾಯಿಂಟ್ಸ್ ಹಿಯರ್. So these are the 3 trades I have taken today, and today's market was very good. And nan pratiyondu update na nan Telegram channel alli kottidini. So those who are not joined my Telegram channel, kindly go and join the channel. So this is all about today's market. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಹೇಳೋದಾತಂದ್ರೆ ಮಾರ್ಕೆಟ್ ನೀವು ನೋಡ್ಬೋದು ಆಲ್ಮೋಸ್ಟ್ 200 ಇಂದ ಸೊ 200 ಇಂದ 280 ಝೋನ್ ಅಲ್ಲೇ ಅಂದ್ರೆ ಒಂದು 80 to 90 ಪಾಯಿಂಟ್ ಝೋನ್ ಅಲ್ಲೇ ಒಂಥರ ರೇಂಜ್ ಬೌಂಡ್ ಅಲ್ಲಿ ಕನ್ಸಾಲಿಡೇಟ್ ಆಯ್ತು ಅಂತ ಹೇಳ್ಬೋದು. ಸೊ ಈ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ಅನಲೈಸಿಸ್ ನೋಡೋದಾದ್ರೆ ನಿಫ್ಟಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಬುಲ್ಲಿಶ್ ಕ್ಯಾಂಡಲ್ ಕ್ರಿಯೇಟ್ ಮಾಡಿದೆ. ಸೊ ನಿಫ್ಟಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ನಾನು ಹೇಳಿದೆ ನಿನ್ನೆ 24,000 ಬ್ರೇಕ್ ಮಾಡಿ ಸೊ ಆಲ್ಮೋಸ್ಟ್ ನಮ್ಗೆ ಬುಲ್ಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿ ಮಾರ್ಕೆಟ್ ಅಪ್ವರ್ಡ್ ಟ್ರೆಂಡ್ ನ ಕ್ರಿಯೇಟ್ ಮಾಡಿತ್ತು. ಸೊ ಹೈಯರ್ ಹೈ ನಾನು ಅವಾಗ್ಲೇ ಹೇಳ್ದಂಗೆ ಹೈಯರ್ ಹೈ ಮಾಡ್ತಾ ಮಾರ್ಕೆಟ್ ಸ್ಲೋ ಆಗಿ ಗ್ರಾಜುವಲಿ ಮೂವ್ ಆಯ್ತು ನಿಯರ್ 300. ಸೊ ಮೂಮೆಂಟ್ ಇಂಡಿಕೇಟರ್ ಕೂಡ ಬುಲ್ಲಿಶ್ ಸೈಡ್ ಅಲ್ಲೇ ಇತ್ತು ಆಲ್ಮೋಸ್ಟ್. ಆದ್ರೆ ಓವರ್ ನೈಟ್ ಗ್ಲೋಬಲ್ ಇವೆಂಟ್ ಇಂದ ವೊಲಟೈಲಿಟಿ ಬರ್ಬೋದು, ದೇರ್ ಈಸ್ ಅ ಚಾನ್ಸ್. ಸೊ ನಾಳೆಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಮತ್ತೆ ಸಪೋರ್ಟ್ ನ ನೋಡೋಣ. ಮಾರ್ಕೆಟ್ ನಾಳೆ ಏನೇನು ಮೂವ್ ಆಗ್ಬೋದು, ಯಾವ್ಯಾವ ರೀತಿ ಮೂವ್ ಆಗ್ಬೋದು, ಯಾವ್ಯಾವ ನಮ್ಮ ಲೆವೆಲ್ಸ್ ಇಂಪಾರ್ಟೆಂಟ್ ಲೆವೆಲ್ಸ್ ಅನ್ನೋದ್ರ ಬಗ್ಗೆ ನೋಡೋಣ. ನಮ್ ಇಂಪಾರ್ಟೆಂಟ್ ಸಪೋರ್ಟ್ ಬಂದ್ಬಿಟ್ಟು ನಾಳೆಗೆ ಅದು 24,000 ಅಂತಾನೆ ನಾನು ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಪೋರ್ಟ್. ಇವಾಗ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು ನಮ್ದು 24,050 ಅಂತ ಹೇಳ್ಬೋದು. ದಿಸ್ ಇಸ್ ಅವರ್ ಇಂಪಾರ್ಟೆಂಟ್ ಸಪೋರ್ಟ್. ಇದೊಂದು ದಿಸ್ ಇಸ್ ಅವರ್ ಒನ್ ಇಂಪಾರ್ಟೆಂಟ್ ಸಪೋರ್ಟ್. This 24,000 is one important support, and 24,050 is also important support. And ನಮ್ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟೆ 24,150 ಆಗುತ್ತೆ ನಾಳೆ ಮಾರ್ಕೆಟ್ಗೆ. ಸೊ ಇನ್ ಕೇಸ್ ಏನಾದ್ರು ಈ ಸಪೋರ್ಟ್ ಬ್ರೇಕ್ ಆದ್ರೆ ಸೆಲ್ಲರ್ಸ್ ಏನಾದ್ರು ಬ್ರೇಕ್ ಡೌನ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆದ್ರೆ ಮಾರ್ಕೆಟ್ ಅಲ್ಲಿ ಸೊ ಮಾರ್ಕೆಟ್ ನಮ್ ಫಸ್ಟ್ ಸಪೋರ್ಟ್ ಸೆಕೆಂಡ್ ಸಪೋರ್ಟ್ ಮೇಜರ್ ಸಪೋರ್ಟ್ ಗೆ ಬರೋದ್ರಲ್ಲಿ ಡೌಟ್ ಇಲ್ಲ. ಸೊ ಇನ್ ಕೇಸ್ ಏನಾದ್ರು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ ಇದೇ ಆಗತ್ತೆ. ಇಮಿಡಿಯೇಟ್ ರೆಸಿಸ್ಟೆನ್ಸ್ 24,300 ಆಗತ್ತೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ನಮ್ದು ಇನ್ ಕೇಸ್ ಏನಾದ್ರು ನಾಳೆ ಮಾರ್ಕೆಟ್ ಬ್ರೇಕ್ ಆಗಿ ಸೊ ಓವರ್ ನೈಟ್ ಗ್ಲೋಬಲ್ ಇವೆಂಟ್ ಇಂದ ವೊಲಟೈಲಿಟಿ ಬಂದು ಬೈಯರ್ಸ್ ಇಂಟ್ರೆಸ್ಟ್ ತೋರಿಸಿ ಏನಾದ್ರು FIIs ಬೈ ಮಾಡಿದ್ರೆ ಅಗೇನ್ ಮಾರ್ಕೆಟ್ ಮತ್ತೆ ಗ್ಯಾಪ್ ಅಪ್ ಆಗಿ 400 to 500 ಹೋಗೋ ಚಾನ್ಸ್ ಇದೆ.
ನೀವು ಅಬ್ಸರ್ವ್ ಮಾಡ್ಬೋದು. ಇವತ್ತೇ ಆಲ್ಮೋಸ್ಟ್ ಮಾರ್ಕೆಟ್ ಹತ್ತತ್ರ 100 ಪಾಯಿಂಟ್ ಗ್ಯಾಪ್ ಅಪ್ ಆಗಿ 100 ಪಾಯಿಂಟ್ ಮೇಲ್ ಹೋಗಿದೆ. ಸೊ ದೇರ್ ಈಸ್ ಅ ಚಾನ್ಸ್ ಮಾರ್ಕೆಟ್ 400 ಓಪನ್ ಆಗಿ 500 ರೀಚ್ ಆಗ್ಬೋದು. ದೇರ್ ಈಸ್ ಅ ಚಾನ್ಸ್. ಸೊ ಇಮಿಡಿಯೇಟ್ ನಮ್ ರೆಸಿಸ್ಟೆನ್ಸ್ 300 ಅಂತ ನೋಡ್ಬೋದು. 24,300 and 400 ರೇಂಜ್ ಬ್ರೇಕ್ಔಟ್ ಆದ್ರೆ ಡೆಫಿನೆಟ್ಲಿ ಅಪ್ಸೈಡ್ ಮೂವ್ಮೆಂಟ್ ಆಗಿ ಸೊ 500 ಬರೋ ಚಾನ್ಸ್ ಇದೆ. ಸೊ ಅಪ್ಸೈಡ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. So these are the important support and resistance for tomorrow's and trading strategy for ನಾಳೆ ಟ್ರೇಡಿಂಗ್ ಸ್ಟ್ರಾಟಜಿ ನೋಡೋದಾದ್ರೆ ಗ್ಯಾಪ್ ಅಪ್ ಓಪನಿಂಗ್ ಬಂದ್ರೆ ಇಮಿಡಿಯೇಟ್ ಬೈಯಿಂಗ್ ಅವಾಯ್ಡ್ ಮಾಡಿ. ಸೊ ಮಾರ್ಕೆಟ್ ನ ಹೋಲ್ಡ್ ಮಾಡಿ, ಬೈಯರ್ಸ್ ನ ಅಬ್ಸರ್ವ್ ಮಾಡಿ, ಏನೇನ್ ಲೈಕ್ ಇಂಟ್ರೆಸ್ಟ್ ಏನಿದೆ ಮಾರ್ಕೆಟ್ ಅಲ್ಲಿ, ಇನ್ಸ್ಟಿಟ್ಯೂಷನಲ್ ದವ್ರು ಏನ್ ಮೂವ್ ಆಗ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಆಪ್ಷನ್ ಚೈನ್ ಅಲ್ಲಿ ಡಾಟಾ ನೋಡಿ. ಸೊ ನೀವ್ ಹಾಕಿರುವಂತ ಲೆವೆಲ್ಸ್ ನ ನೋಡಿ ದೆನ್ ಡಿಮ್ಯಾಂಡ್ ಮತ್ತೆ ಸಪ್ಲೈ ಝೋನ್ ಅಲ್ಲಿ ಮಾತ್ರ ಬೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಮಾಲ್ ರಿಟ್ರೇಸ್ಮೆಂಟ್ ಬಂದ್ರೆ ಮಾತ್ರ ಕ್ವಾಲಿಟಿ ಸೆಟಪ್ ನೋಡಿ ಎಂಟ್ರಿ ಕನ್ಸಿಡರ್ ಮಾಡಿ. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೆ ಪ್ಯಾನಿಕ್ ಸೆಲ್ ಬೇಡ. ಸೊ ಸಪೋರ್ಟ್ ಲೆವೆಲ್ ಅಬ್ಸರ್ವ್ ಮಾಡಿ ಕನ್ಫರ್ಮೇಶನ್ ಮೇಲೆ ಟ್ರೇಡ್ ಮಾಡಿ. ಆಲ್ವೇಸ್ ಸ್ಟಾಪ್ ಲಾಸ್ ಕಂಪಲ್ಸರಿ ಯೂಸ್ ಮಾಡಿ. ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಹ್ಯಾವ್ ಟು ಕೆಪ್ಟ್ ಇನ್ ಯೋರ್ ಮೈಂಡ್. ಸೊ ಗ್ಲೋಬಲ್ ಫ್ಯಾಕ್ಟರ್ಸ್ ಟು ವಾಚ್. ನಾಳೆ ಯಾವ್ಯಾವ ಗ್ಲೋಬಲ್ ಫ್ಯಾಕ್ಟರ್ಸ್ ನ ನೀವು ನೋಡ್ಬೋದು ಮಾರ್ಕೆಟ್ ಗೆ ಅನ್ನೋದಾದ್ರೆ, US ಫೆಡರಲ್ ರಿಸರ್ವ್ ಪಾಲಿಸಿ ಡಿಸಿಷನ್ ನ ನೋಡಿ. ಸೊ ಕ್ರೂಡ್ ಆಯಿಲ್ ಮೂವ್ಮೆಂಟ್ ನ ನೋಡಿ, ಡಾಲರ್ ವರ್ಸಸ್ ಇಂಡೆಕ್ಸ್ ನ ನೋಡಿ, ಗ್ಲೋಬಲ್ ಮಾರ್ಕೆಟ್ ಕ್ಲೋಸಿಂಗ್ ನ ನೋಡಿ, FII ಮತ್ತೆ DII ಆಕ್ಟಿವಿಟಿ ನ ನೋಡೋದ್ ಮರಿಬೇಡ್ರಿ. ಇವೆಲ್ಲ ನಾಳೆ ಇಂಪಾರ್ಟೆಂಟ್ ಮಾರ್ಕೆಟ್ ಡೈರೆಕ್ಷನ್ ಗೆ ಡಿಸಿಷನ್ ಕೊಡುತ್ತೆ. ಸೊ ಓವರ್ ಆಲ್ ನನ್ ಮಾರ್ಕೆಟ್ ಕನ್ಕ್ಲೂಷನ್ ನೀವು ಕೇಳೋದಾದ್ರೆ, ಇವತ್ತಿನ ಮಾರ್ಕೆಟ್ ಏನಾಯ್ತು, ಸೊ ಏನಿತ್ತು ನನ್ ವ್ಯೂ, ನಾನೇನ್ ಥಿಂಕ್ ಮಾಡಿದೆ ಅಂತ ನೋಡೋದಾದ್ರೆ, ಸೊ ಓವರ್ ಆಲ್ ಕಂಪ್ಲೀಟ್ ಬಯರ್ಸ್ ಕಂಟ್ರೋಲ್ ಅಲ್ಲಿ ಇತ್ತು. ಸೊ IT ಸೆಕ್ಟರ್ ಲೀಡರ್ಶಿಪ್, ಸ್ಟ್ರಾಂಗ್ ಅರ್ನಿಂಗ್ ಮತ್ತೆ ಪಾಸಿಟಿವ್ ಇನ್ವೆಸ್ಟರ್ ಸೆಂಟಿಮೆಂಟ್ ಮಾರ್ಕೆಟ್ ನ ಮೇಲೆ ಕರ್ಕೊಂಡು ಹೋಗಿತ್ತು ಅಂತ ಹೇಳ್ಬೋದು. ಸೊ ಟುಮಾರೋ ಕೂಡ 24,150 ಸಪೋರ್ಟ್ ಹೋಲ್ಡ್ ಆದ್ರೆ, ಸೊ ಈ ಸಪೋರ್ಟ್ ಏನಾದ್ರೂ ಹೋಲ್ಡ್ ಆದ್ರೆ, 150 ಸಪೋರ್ಟ್ ಏನಾದ್ರೂ ಹೋಲ್ಡ್ ಆದ್ರೆ ಬುಲ್ಲಿಶ್ ಮೂವ್ಮೆಂಟ್ ಅನ್ನ ನಾವು ನೋಡ್ಬೋದು. ನಾಳೆ ಮಾರ್ಕೆಟ್ ಅಲ್ಲಿ ಕೂಡ ಇದೇ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ. ಸೊ ರೆಸಿಸ್ಟೆನ್ಸ್ ಝೋನ್ ಬ್ರೇಕ್ಔಟ್ ಆದ್ರೆ ನೆಕ್ಸ್ಟ್ ಅಪ್ಸೈಡ್ ಟಾರ್ಗೆಟ್ ನ ನಾವು ನೋಡ್ಬೋದು. ಸೊ ರಿಮೆಂಬರ್, ಮಾರ್ಕೆಟ್ ಅಲ್ಲಿ ಪ್ರಿಡಿಕ್ಷನ್ ಗಿಂತ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಸೊ ಇವೆಲ್ಲ ಕಾನ್ಸೆಪ್ಟ್ ನ ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾಡಿಬೇಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಫಾರ್ ಫ್ರೀ ಮಾರ್ಕೆಟ್ ಅಪ್ಡೇಟ್, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್, ಫಾರ್ ಎಜುಕೇಶನ್ ಕಂಟೆಂಟ್ ನ ಯಾರ್ಯಾರು ನೋಡ್ಬೇಕು ಅನ್ಕೊಂಡಿದಿರೋ, ಸೊ ಗೋ ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.